ದೇಶ ಒಂದಾಗಿರೋಕೆ ಕಾಂಗ್ರೆಸ್ನವರಿಗೆ ಒಂದಾಗಿ ಇಡೋದಕ್ಕೆ ಆಸಕ್ತಿ ಇಲ್ಲ, ಒಂದಾಗಿರೋದು ಅವರಿಗೆ ಇಷ್ಟ ಇಲ್ಲ ಅನ್ನೋ ಅರ್ಥದ ಮಾತನ್ನ ಕೆ.ಎಸ್. ಈಶ್ವರಪ್ಪನವರು ಸೀನಿಯರ್ ಲೀಡರ್ ಮಾಜಿ ಸಚಿವರು ರಾಯಚೂರಿನಲ್ಲಿ ಮಾತನಾಡಿದ್ದಾರೆ. ದೇಶ ಒಂದಾಗಿದ್ರೆ ಅವರಿಗೆ ಸಹಿಸಿಕೊಳ್ಳಕ್ ಆಗ್ತಿಲ್ವೇನೋ ಗೊತ್ತಿಲ್ಲ ಅನ್ನೋ ಸಿಟ್ಟಿನ ನುಡಿ. ಈ ಹಿಂದೆ ಭಾರತ ಇಬ್ಬಾಗ ಮಾಡಿ ಪಾಕಿಸ್ತಾನ ಮಾಡಿಬಿಟ್ರು. ಜಾತಿ ಧರ್ಮ ಅಂತ ಅದನ್ನೂ ಕಾಂಗ್ರೆಸ್ನವರು ಒಡೆದ್ರು. ಈಗ ಬಜೆಟ್ನಲ್ಲಿ ಉತ್ತರ ದಕ್ಷಿಣ ಭಾರತ ಅಂತ ಬೇರೆ ಬೇರೆ ಆಗಿ ನೋಡ್ತಿದ್ದಾರೆ. ಸರಿಯಲ್ಲ. ಡಿ.ಕೆ. ಸುರೇಶ್ ಹೇಳಿಕೆಯನ್ನ ನಾನು ಅತ್ಯುಗ್ರವಾಗಿ ಖಂಡಿಸ್ತೀನಿ. ಡಿ.ಕೆ. ಸುರೇಶ್ ಕೂಗಿದ ತಕ್ಷಣ ಪ್ರತ್ಯೇಕ ದಕ್ಷಿಣ ಭಾರತ ಆಗಲ್ಲ, ಅವ್ರು ಕೂಕ್ಕಳ್ಳಿ ಬಿಡಿ ಅಂತಿದ್ದಾರೆ ಕೆ.ಎಸ್. ಈಶ್ವರಪ್ಪ. ಈ ಕಾಂಗ್ರೆಸ್ನವ್ರಿಗೆ ಏನ್ ಕತೆ ಅಂತಂದ್ರೆ ದೇಶ ಒಂದಾಗಿರೋದಕ್ಕೆ ಅವ್ರಿಗೆ ಆಸೆನೇ ಇಲ್ಲ. ಹಿಂದೂಸ್ತಾನ ಪಾಕಿಸ್ತಾನ ಮಾಡಿದ್ರು, ಅಲ್ಲಿ ಹೊಡೆದ್ರು, ಜಾತಿಗಳನ್ನ ಹೊಡೆದ್ರು, ನಮ್ಮ ದೇಶದಲ್ಲಿ ಧರ್ಮವನ್ನು ಹೊಡಿತಾ ಇದ್ದಾರೆ. ಈಗ ಇದರಲ್ಲಿ ಬಜೆಟಲ್ಲೂ ಕೂಡ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಹೊಡೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ಅತಿ ಉಗ್ರವಾಗಿ ನಾನು ಖಂಡನೆ ಮಾಡ್ತೀನಿ. ನಾನು ಹೇಳೋದು ಕೇಳಿ, ಇನ್ನೂ ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಅನ್ನೋದು ಇದ್ರಲ್ಲಿ ಮೆನ್ಷನ್ ಮಾಡಿಲ್ಲ. ಮಾಡದಂಥ ಸಂದರ್ಭ ನಾನು ಅದಕ್ಕೋಸ್ಕರ ಹೇಳಿದೆ, ರಾಜ್ಯದ ಮುಖ್ಯಮಂತ್ರಿಗಳೇ ಇಲ್ಲಿ ವಿತ್ತ ಸಚಿವರು ಇದ್ದಾರೆ. ಇದನ್ನೇನು ಮನೆಗಳು ಜಾಸ್ತಿ ಮಾಡಬೇಕು ಅಂತ ಬಡವರಿಗೆ ಮಧ್ಯಮ ವರ್ಗದವರಿಗೆ ಮಾಡಬೇಕು ಅಂತ ಏನು ಹೇಳಿದಾರ, ಇದು ಪ್ರಪೋಸಲ್ ಕಳಿಸಿ, ನಮ್ಮ ರಾಜ್ಯಕ್ಕೆ ಎಷ್ಟೆಷ್ಟು ಬೇಕು ಅದನ್ನು ಖಂಡಿತ ನಾವು ಕೇಂದ್ರ ಸರ್ಕಾರಕ್ಕೆ ಹೋಗಿ ಏನೇನು ತರಬೇಕು ಎಲ್ಲ ತರ ಪ್ರಯತ್ನ ನಡೆಸ್ತೇವೆ. ಈ ಕಾಂಗ್ರೆಸ್ನವ್ರಿಗೆ ಏನು ಕತೆ ಅಂತಂದ್ರೆ ದೇಶ ಒಂದಾಗಿರೋದಕ್ಕೆ ಅವ್ರಿಗೆ ಆಸೆನೇ ಇಲ್ಲ. ಹಿಂದೂಸ್ತಾನ ಪಾಕಿಸ್ತಾನ ಮಾಡಿದ್ರು, ಅಲ್ಲಿ ಹೊಡೆದ್ರು, ಜಾತಿಗಳನ್ನ ಹೊಡೆದ್ರು, ನಮ್ಮ ದೇಶದಲ್ಲಿ ಧರ್ಮವನ್ನು ಹೊಡಿತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.